ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋನಲ್ಲಿ 786 ಬಗ್ಗೆ ತಿಳಿಸಿದ್ದೆ. ತುಂಬ ಒಂದು ರೆಸ್ಪಾನ್ಸ್ ಬಂದಿದೆ. 786 ನಂಬರ್ ಎಷ್ಟು ಪವರ್ಫುಲ್ ಮತ್ತು ಎಷ್ಟು ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಇದೆಯೋ ಅಷ್ಟು ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇದು ಕೋಇನ್ಸಿಡೆನ್ಸ್ ಅಲ್ಲ. ನಿನ್ನೆ ತಾನೇ ಒಂದು ನಂಬರ್ ಕಣ್ಣಿಗೆ ಬಿದ್ದಿದೆ ಅಂತ ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿದ್ದಾರೆ ಮತ್ತು ಫೋಟೋಸ್ ಕಳಿಸಿದ್ದಾರೆ. ಈ ಒಂದು ಕಮೆಂಟ್ ನೋಡ್ಬೋದು. ಮಮತಾ ಮೇಡಮ್ ಅವರು, ನಾನು ಪ್ರೀವಿಯಸ್ಸಲ್ಲಿ ಹೇಳಿದ್ದೆ ನನ್ನ ಈ 5 ಇಯರ್ಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಏನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡ್ತಾ ಇದ್ದೆ. ಪ್ರತಿಯೊಬ್ಬರಿಗೂ ಹೆಸರು ಮೆನ್ಷನ್ ಮಾಡಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ದೆ ಪ್ರೀವಿಯಸ್ ವಿಡಿಯೋನಲ್ಲಿ. ಸೊ ಮಮತಾ ಮೇಡಮ್ ಕೂಡ ಒಬ್ಬರು ನನಗೆ ತುಂಬ ಸಪೋರ್ಟ್ ಮಾಡಿದಂಥವ್ರು. ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಅವರೆಲ್ಲೋ ದಾವಣಗೆರೆಯಲ್ಲಿದ್ದಾರೆ. ಆದರೆ ಎಷ್ಟು ನನಗೆ ಆತ್ಮೀಯರಾಗಿದ್ದಾರೆ ಅಂತಂದರೆ ಪ್ರತಿಯೊಂದು ವಿಷಯನೂ ನನ್ನ ಜೊತೆ ಶೇರ್ ಮಾಡ್ತಾರೆ. ಸೊ ನನ್ನ ವೀಡಿಯೋಸಲ್ಲಿ ಕೂಡ ನಾನು ಅವರ ಸಕ್ಸಸ್ ಸ್ಟೋರೀಸನ್ನು ಶೇರ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ವಿಚಾರ ಶೇರ್ ಮಾಡ್ತಾ ಇರ್ತಾರೆ, ತುಂಬ ಖುಷಿಯಾಗುತ್ತೆ. ಸೊ ಎಲ್ಲ ಮೆಥಡ್ಗಳು ಫಾಲೋ ಮಾಡ್ತಾ ಇರ್ತಾರೆ. ಸೊ ಅವರ ಒಂದು ಕಮೆಂಟನ್ನು ಚೂಸ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಇದಲ್ಲದೆ ಇವರಲ್ಲದೆ ಇನ್ನೂ ಎಷ್ಟೋ ಜನ ಅವರ ಒಂದು ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿದ್ದಾರೆ, ಫೋಟೋಸ್ ಶೇರ್ ಮಾಡಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ನೀವು ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಕಣ್ಣಿಗೆ ಬೀಳೋದು ಸಹಜ. ಆದರೆ ಇವರು ವಿಡಿಯೋ ನೋಡೋಕ್ಕೆ ಮುಂಚೆನೇ ಇವ್ರಿಗೆ ಆ ನಂಬರ್ ಇರೋವಂತಹ ನೋಟ್ ಸಿಕ್ಕಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ತುಂಬ ಖುಷಿಯಾಯಿತು. ಏನೋ ಯೂನಿವರ್ಸ್ ನಮಗೆ ಎಲ್ಲರನ್ನೂ ಕನೆಕ್ಟ್ ಮಾಡ್ತಾ ಇದೆ. ಸೊ ಆ ವಿಚಾರಗಳು ನಾವು ಏನು ಹೇಳಬೇಕು ಅಂತ ಇದ್ದೀವಿ, ಸೊ ನಮಗೆ ಹತ್ತಿರವಾದವ್ರಿಗೆ ಅದು ಕನೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಆ ಒಂದು ಸಿಸ್ಟಮ್ ಇರೋದೇ ಹಾಗೆ. ಸೊ ನಾವು ಏನು ಅಂದ್ಕೊಳ್ತೀವಿ ಅದು ಕಣ್ಮುಂದೆ ತಂದು ತೋರಿಸುತ್ತೆ ನಮಗೆ. ಸೊ ಅದೇ ರೀತಿ ಇವ್ರಿಗೂ ಅದೇ ರೀತಿ ಆಗಿದೆ. ಸೊ ತುಂಬ ಖುಷಿ ಆಗುತ್ತೆ ಇವರ ಒಂದು ವಿಚಾರ ಶೇರ್ ಮಾಡೋಕ್ಕೆ. ಮತ್ತು ಎಲ್ರಿಗೂ ಅಷ್ಟೇ, ಈ ಒಂದು ನಂಬರ್ ಕಣ್ಣಿಗೆ ಬಿದ್ದಿದೆ ಅಂತಂದರೆ ನಿಮ್ಗೆಲ್ರಿಗೂ ಆ ಲಕ್ ಚೇಂಜ್ ಆಗ್ತಾ ಇದೆ, ನಿಮ್ಮ ಮನಿ ವೈಬ್ರೇಷನ್ಸ್ ಚೇಂಜ್ ಆಗ್ತಾ ಇದೆ ಅಂತ ಅರ್ಥ. ಸೊ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಏನೆಲ್ಲ ಒಂದು ಏರ್ಪೇರ್ ಇರುತ್ತೆ ಜೀವನದಲ್ಲಿ ಅದೆಲ್ಲ ಕ್ಲಿಯರ್ ಆಗಿ, ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಿ, ಯಾರೋ ಕೊಡಬೇಕಾದಂತಹ ಸ್ಟಕ್ ಆಗಿರೋಂತಹ ಹಣ ಇರ್ಬೋದು, ಸೊ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಸೊ ಇನ್ನು ಯಾರ ಕಣ್ಣಿಗೆಲ್ಲ ಈ ನಂಬರ್ ಬಿದ್ದಿಲ್ಲ ಅವರು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಗ್ರೀನ್ ಕಲರ್ ಪೆನ್ನಲ್ಲಿ ನಿಮ್ಮ ಎಡಗೈಯಲ್ಲಿ ಈ ನಂಬರನ್ನು ಬರಿತಾ ಬನ್ನಿ. ಖಂಡಿತ ನಿಮಗೂ ಈ ನಂಬರ್ ಸಿಕ್ಕೇ ಸಿಗುತ್ತೆ. ಸಿಗದೇ ಇದ್ರೂ ಚಿಂತೆ ಇಲ್ಲ, ಪರವಾಗಿಲ್ಲ. ಸೊ ನಿಮ್ಮ ಕೈಯಲ್ಲಿ ಏನು ಬರಿತಾ ಇರ್ತೀರಾ ಅದೇ ನಿಮ್ಮ ವೈಬ್ರೇಷನ್ಸನ್ನು ಚೇಂಜ್ ಮಾಡುತ್ತೆ. ಸೊ ಒಂದು ಪವರ್ಫುಲ್ ವೈಬ್ರೇಷನ್ಗೆ ನಿಮಗೆ ಕನೆಕ್ಟ್ ಮಾಡುತ್ತೆ, ಆ ಒಂದು ಫ್ರೀಕ್ವೆನ್ಸಿಗೆ ನಿಮ್ಮನ್ನು ಕನೆಕ್ಟ್ ಮಾಡುತ್ತೆ. ಇನ್ನೊಂದು ಮೆಸೇಜ್ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ತುಂಬ ದುಃಖದಲ್ಲಿ ನನಗೆ ಮೆಸೇಜ್ ಮಾಡಿದ್ರು, ಅವ್ರ ತಂದೆಯನ್ನು ಕಳ್ಕೊಂಡಿದ್ದಾರೆ ಅಂತ. ತುಂಬ ಬೇಜಾರಾಯಿತು. ನೋಡಿ, ಸಾವನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾವುದು ಶಾಶ್ವತ ಅಲ್ಲ, ನಾವು ಶಾಶ್ವತ ಅಲ್ಲ. ರಿಯಾಲಿಟಿಯನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಈಗ ಎಷ್ಟೋ ಜನ ICUನಲ್ಲಿರ್ತಾರೆ, ಅವ್ರಿಗೆ ಉಸಿರಾಟ ತೊಂದರೆ ಇರುತ್ತೆ, ಉಸಿರಾಡೋಕ್ಕೆ ಕಷ್ಟಪಡ್ತಾ ಇರ್ತಾರೆ. ಎಷ್ಟೋ ಜನರಿಗೆ ಕೈ ಕಾಲು ಬರಲ್ಲ, ಹಾಸಿಗೆಯಲ್ಲೇ ಇರ್ತಾರೆ. ಅಂದರೆ ಮುಕ್ತಿಗೆ ಒದ್ದಾಡ್ತಾ ಇರ್ತಾರೆ. ಅವ್ರಿಗೆ ಸಾವು ಅನ್ನೋದು ಅಷ್ಟು ಈಸಿಯಾಗಿ ಬರಲ್ಲ, ಯಾಕಂದರೆ ಅದು ಕರ್ಮದ ಫಲನೂ ಆಗಿರಬಹುದು. ಸೊ ಅಂಥದ್ರಲ್ಲಿ ಏನೋ ಒಂದು ಒಳ್ಳೆಯದನ್ನು ಮಾಡೋದಕ್ಕೆ ನಿಮ್ಮ ತಂದೆಯವರು ಮುಕ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಭಾವಿಸೋಣ. ಧೈರ್ಯ ತಂದ್ಕೊಳ್ಳಿ. ಎಲ್ಲದರಲ್ಲೂ ಏನೇ ನಮ್ಮ ಜೀವನದಲ್ಲಿ ನಡೆದ್ರು ಏನೋ ಒಂದು ಒಳ್ಳೆಯದಾಗೇ ಆಗುತ್ತೆ. ಅವರು ಫಿಸಿಕಲಿ ನಿಮ್ಮ ಜೊತೆ ಇಲ್ಲದೇ ಇರ್ಬೋದು, ಅವರ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳಿದ್ದೀನಿ. ಸೊ ಆತ್ಮ ನಿಮ್ಮನ್ನು ಸದಾ ನೋಡ್ತಾ ಇರುತ್ತೆ, ನಿಮ್ಮನ್ನು ಸದಾ ಕಾಪಾಡ್ತಾ ಇರುತ್ತೆ. ಅವ್ರು ನಿಮ್ಮ ಜೊತೆ ಇಲ್ಲದೇ ಇದ್ದರೂ ನಿಮ್ಗೆ ಒಳ್ಳೆಯದನ್ನೇ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಧೈರ್ಯ ತಂದ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಇಂಥ ವಿಚಾರ ಎಲ್ಲ ನಮಗೆ ತುಂಬ ಆತ್ಮೀಯರು, ನಮ್ಮವರು ಅಂದ್ಕೊಂಡವ್ರ ಹತ್ರ ಶೇರ್ ಮಾಡ್ತೀವಿ. ಸೊ ನನ್ನ ಆ ಒಂದು ಲಿಸ್ಟ್ಗೆ ಸೇರಿಸ್ಕೊಂಡಿದ್ದೀರಾ, ತುಂಬ ಥ್ಯಾಂಕ್ಸ್. ಸೊ ನನ್ನ ಈ ಒಂದು ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಥರ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ಆಗಿಬಿಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್. ಎಲ್ಲರೂ ನಿಮ್ಮ ಒಂದು ಮನೆ ಮಗಳ ಥರ, ನಿಮ್ಮ ಒಂದು ಅಕ್ಕ ತಂಗಿ ಥರ ನನ್ನ ಟ್ರೀಟ್ ಮಾಡ್ತೀರಾ. ತುಂಬ ಥ್ಯಾಂಕ್ಸ್.
ಥ್ಯಾಂಕ್ ಯು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ವಿಷಯ ಶೇರ್ ಮಾಡ್ತೀನಿ, ಇನ್ನಷ್ಟು ಕಮೆಂಟ್ಸನ್ನು, ನಿಮ್ಮ ಪ್ರಶ್ನೆಗಳನ್ನು ಚೂಸ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು.